ಸ್ಪಾರ್ಕ್ ಪ್ಲಗ್ನ ಬದಲಾವಣೆ, ರೀಪ್ಲೇಸ್ಮೆಂಟ್ ಆಫ್ ಸ್ಪಾರ್ಕ್ ಪ್ಲಗ್. ಸ್ಪಾರ್ಕ್ ಪ್ಲಗ್ ಒಂದು ಮಹತ್ವಪೂರ್ಣ ಘಟಕವಾಗಿದ್ದು, ಅದು ಇಂಜಿನ್ನೊಳಗಿನ ಏರ್ ಫ್ಯೂಯಲ್ ಅಂದರೆ ಗಾಳಿ ಇಂಧನದ ಮಿಶ್ರಣವನ್ನು ಹೊತ್ತಿಸಿ ದಹನ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. ಇದು ಅದರ ಎಲೆಕ್ಟ್ರೋಡ್ಗಳ ನಡುವೆ ವಿದ್ಯುತ್ ಸ್ಪಾರ್ಕ್ ಅನ್ನು ಉತ್ಪಾದಿಸುವ ಮೂಲಕ ಇಂಜಿನ್ ಅನ್ನು ಪ್ರಾರಂಭಿಸಲು ಮತ್ತು ಸರಾಗವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಕಾಲಕ್ರಮೇಣ ಸ್ಪಾರ್ಕ್ ಪ್ಲಗ್ನಲ್ಲಿ ಕಾರ್ಬನ್ ಅಥವಾ ಇಂಗಾಲದ ನಿಕ್ಷೇಪಗಳು ನಿರ್ಮಾಣವಾಗಬಹುದು ಅಥವಾ ಅದರ ಎಲೆಕ್ಟ್ರೋಡ್ಗಳು ಸವೆದು ಹೋಗಬಹುದು. ಇದು ಇಂಜಿನ್ನ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ. ಇಂಜಿನ್ ಮಿಸ್ಫೈರ್ ಅಥವಾ ತಪ್ಪಾಗಿ ಉರಿಯುತ್ತಿದ್ದರೆ, ಸ್ಟಾರ್ಟ್ ಮಾಡಲು ತೊಂದರೆಯಾಗುತ್ತಿದ್ದರೆ ಅಥವಾ ಮೈಲೇಜ್ ಕಡಿಮೆಯಾಗುತ್ತಿದ್ದರೆ ಸ್ಪಾರ್ಕ್ ಪ್ಲಗ್ ಅನ್ನು ಬದಲಿಸುವುದು ಅಗತ್ಯವಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಬಳಸಲಾಗುವ ಅಗತ್ಯವಾದ ಟೂಲ್ಸ್ ಮತ್ತು ಉಪಕರಣಗಳು: ರಿಂಗ್ ಸ್ಪ್ಯಾನರ್, ಸ್ಪಾರ್ಕ್ ಪ್ಲಗ್ ಸ್ಪ್ಯಾನರ್, ಓಪನ್ ಎಂಡೆಡ್ ಸ್ಪ್ಯಾನರ್, ಫೀಲರ್ ಗೇಜ್, ಸ್ಕ್ರೂ ಡ್ರೈವರ್, ಪಾಲಿಶ್ ಪೇಪರ್. ಬನ್ನಿ ಈಗ ಈ ಪ್ರಕ್ರಿಯೆಯನ್ನು ಒಮ್ಮೆ ನೋಡೋಣ. ಮೊದಲಿಗೆ ನಾವು ಬೈಕ್ ಅನ್ನು ಮೇನ್ ಸ್ಟ್ಯಾಂಡ್ ಮೇಲೆ ಸ್ಥಿರವಾಗಿ ನಿಲ್ಲಿಸಬೇಕು. ಈಗ ಸ್ಪಾರ್ಕ್ ಪ್ಲಗ್ನಿಂದ ನಾಯ್ಸ್ ಸಪ್ರೆಸರ್ ಕ್ಯಾಪ್ ಅನ್ನು ತೆಗೆಯಬೇಕು. ಇದರಿಂದ ಸ್ಪಾರ್ಕ್ ಪ್ಲಗ್ಗೆ ಸುಲಭವಾಗಿ ತಲುಪಬಹುದು. ಈಗ ಸ್ಪಾರ್ಕ್ ಪ್ಲಗ್ ಸ್ಪ್ಯಾನರ್ ಮತ್ತು ಓಪನ್ ಎಂಡೆಡ್ ಸ್ಪ್ಯಾನರ್ ಸಹಾಯದಿಂದ ಸ್ಪಾರ್ಕ್ ಪ್ಲಗ್ ಅನ್ನು ನಿಧಾನವಾಗಿ ಸಡಿಲಗೊಳಿಸಿ ನಂತರ ಅದನ್ನು ಹೊರತೆಗೆಯಿರಿ. ಈಗ ಹಳೆಯ ಸ್ಪಾರ್ಕ್ ಪ್ಲಗ್ನ ಎಲೆಕ್ಟ್ರೋಡ್ ಮೇಲೆ ಜಮೆಯಾದ ಪದರವನ್ನು ಪರಿಶೀಲಿಸಬೇಕು. ಹಳೆಯ ಸ್ಪಾರ್ಕ್ ಪ್ಲಗ್ ಉತ್ತಮ ಸ್ಥಿತಿಯಲ್ಲಿ ಇದ್ದರೆ ಅದನ್ನು ಸ್ವಚ್ಛಗೊಳಿಸಿ ಮರುಬಳಕೆ ಮಾಡಬಹುದು. ಹಳೆಯ ಸ್ಪಾರ್ಕ್ ಪ್ಲಗ್ ಅನ್ನು ಸ್ವಚ್ಛಗೊಳಿಸಲು ಮೊದಲು ಅದನ್ನು ಬಟ್ಟೆಯಿಂದ ಒರೆಸಿ ಸ್ವಚ್ಛ ಮಾಡಬೇಕು. ನಂತರ ಸ್ಪಾರ್ಕ್ ಪ್ಲಗ್ನ ಸೆಂಟರ್ ಎಲೆಕ್ಟ್ರೋಡ್ ಮತ್ತು ಗ್ರೌಂಡ್ ಎಲೆಕ್ಟ್ರೋಡ್ ಅನ್ನು ಪಾಲಿಶ್ ಪೇಪರ್ನಿಂದ ನಿಧಾನವಾಗಿ ಉಜ್ಜಿ ಸ್ವಚ್ಛಗೊಳಿಸಬೇಕು. ಪಾಲಿಶ್ ಪೇಪರ್ನಿಂದ ಸ್ವಚ್ಛಗೊಳಿಸಿದ ನಂತರ ಮತ್ತೆ ಸ್ಪಾರ್ಕ್ ಪ್ಲಗ್ ಅನ್ನು ಬಟ್ಟೆಯಿಂದ ಒರೆಸಿ ಸ್ವಚ್ಛ ಮಾಡಬೇಕು. ಈಗ ಸ್ಪಾರ್ಕ್ ಪ್ಲಗ್ನ ಎರಡೂ ಎಲೆಕ್ಟ್ರೋಡ್ಗಳ ನಡುವಿನ ಗ್ಯಾಪ್ ಅನ್ನು ಫೀಲರ್ ಗೇಜ್ನ ಸಹಾಯದಿಂದ ಪರಿಶೀಲಿಸಬೇಕು. ಒಂದು ವೇಳೆ ಗ್ಯಾಪ್ ಕಡಿಮೆಯಾಗಿದ್ದರೆ ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಗ್ರೌಂಡ್ ಎಲೆಕ್ಟ್ರೋಡ್ ಅನ್ನು ಸ್ವಲ್ಪ ಮೇಲಕ್ಕೆತ್ತಿ ಗ್ಯಾಪ್ ಅನ್ನು ಹೆಚ್ಚಿಸಬೇಕು. ನಂತರ ಮತ್ತೆ ಫೀಲರ್ ಗೇಜ್ನಿಂದ ಪರಿಶೀಲಿಸಿ ಗ್ಯಾಪ್ ಸರಿಯಾಗಿದೆಯೇ ಇಲ್ಲವೇ ಎಂದು ಖಚಿತಪಡಿಸಿಕೊಳ್ಳಬೇಕು. ಫೀಲರ್ ಗೇಜ್ ಎರಡೂ ಎಲೆಕ್ಟ್ರೋಡ್ಗಳ ನಡುವಿನಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಸುಲಭವಾಗಿ ಮುಂದೆ ಹಿಂದೆ ಸರಿಯಬೇಕು. ಅದು ಅತಿಯಾಗಿ ಸಡಿಲವಾಗಿರಬಾರದು ಅಥವಾ ಅತಿಯಾಗಿ ಬಿಗಿಯಾಗಿರಬಾರದು. ಸ್ವಚ್ಛಗೊಳಿಸಿದ ನಂತರ ಸ್ಪಾರ್ಕ್ ಪ್ಲಗ್ ಅನ್ನು ಮತ್ತೆ ಇಂಜಿನ್ಗೆ ಹಾಕಿ ಸರಿಯಾಗಿ ಫಿಟ್ ಮಾಡಬಹುದು. ನೀವು ಸ್ಪಾರ್ಕ್ ಪ್ಲಗ್ ಅನ್ನು ಬದಲಿಸುತ್ತಿದ್ದರೆ ಹೊಸ ಸ್ಪಾರ್ಕ್ ಪ್ಲಗ್ನ ಗ್ಯಾಪ್ ಅನ್ನು ಪರಿಶೀಲಿಸಿ. ನಂತರ ತಕ್ಷಣವೇ ಅದನ್ನು ಇಂಜಿನ್ಗೆ ಹಾಕಿ ಫಿಟ್ ಮಾಡಬಹುದು. ಸ್ಪಾರ್ಕ್ ಪ್ಲಗ್ ಥ್ರೆಡ್ ಅನ್ನು ಕೈಯಿಂದ ನಿಧಾನವಾಗಿ ತಿರುಗಿಸಿ ಚೆನ್ನಾಗಿ ಬಿಗಿಗೊಳಿಸಿ. ನಂತರ ಸ್ಪಾರ್ಕ್ ಪ್ಲಗ್ ಸ್ಪ್ಯಾನರ್ ಮತ್ತು ಓಪನ್ ಎಂಡೆಡ್ ಸ್ಪ್ಯಾನರ್ ಬಳಸಿ ಸರಿಯಾದ ಟಾರ್ಕ್ನಲ್ಲಿ ಬಿಗಿಗೊಳಿಸಿ. ಸ್ಪಾರ್ಕ್ ಪ್ಲಗ್ನಲ್ಲಿ ನಾಯ್ಸ್ ಸಪ್ರೆಸರ್ ಕ್ಯಾಪ್ ಅನ್ನು ಮತ್ತೆ ಹಾಕಿ ನಂತರ ಇಂಜಿನ್ ಸ್ಟಾರ್ಟ್ ಮಾಡಿ. ಇಂಜಿನ್ ಸರಾಗವಾಗಿ ಚಾಲನೆ ಹೊಂದುತ್ತಿದೆಯೇ ಮತ್ತು ಐಡಲ್ RPMನಲ್ಲಿ ಸ್ಥಿರವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ದ್ವಿಚಕ್ರ ವಾಹನದಲ್ಲಿ ಸ್ಪಾರ್ಕ್ ಪ್ಲಗ್ ಅನ್ನು ತಯಾರಕರ ಸೂಚನೆಗಳ ಪ್ರಕಾರ ಬದಲಿಸಬೇಕು. ಸಾಮಾನ್ಯವಾಗಿ ಇದನ್ನು ಪ್ರತಿ 12,000 ಕಿಲೋಮೀಟರ್ ನಂತರ ಬದಲಿಸಲಾಗುತ್ತದೆ. ಆದರೆ ನಿಖರವಾದ ಮಧ್ಯಂತರಕ್ಕೆ ಯಾವಾಗಲೂ ವಾಹನ ತಯಾರಕರ ಮಾರ್ಗದರ್ಶನವನ್ನು ಅನುಸರಿಸಿ. ಸಾರಾಂಶ: ಈಗ ನೀವು ಸ್ಪಾರ್ಕ್ ಪ್ಲಗ್ ಬದಲಿಸುವುದನ್ನು ಮತ್ತು ಅದನ್ನು ಸಂರಕ್ಷಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ಕಲಿತಿದ್ದೀರಿ. ಸ್ಪಾರ್ಕ್ ಪ್ಲಗ್ಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಅದರ ನಿರ್ವಹಣೆ ಮಾಡಿದರೆ ಇಂಜಿನ್ನ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಹಾಗೂ ಇಂಧನದ ಉಳಿತಾಯವೂ ಆಗುತ್ತದೆ. ನಿಮ್ಮ ಟೂ ವೀಲರ್ನ ಸ್ಪಾರ್ಕ್ ಪ್ಲಗ್ಗಳನ್ನು ಪರಿಶೀಲಿಸಿ ಮತ್ತು ತಯಾರಕರ ಸೂಚನೆಗಳಂತೆ ಅವುಗಳ ಸಂರಕ್ಷಣೆ ಮಾಡಿ. ಸ್ಪಾರ್ಕ್ ಪ್ಲಗ್ ಅನ್ನು ಬದಲಿಸುವ ಅಗತ್ಯವಿದ್ದರೆ ಅದನ್ನು ಸರಿಯಾದ ವಿಧಾನದಲ್ಲಿ ಬದಲಾಯಿಸಿ ಮತ್ತು ಇಂಜಿನ್ನ ಕಾರ್ಯಕ್ಷಮತೆಯನ್ನು ಅವಲೋಕಿಸಿ. ಈಗ ಒಂದು ಚಟುವಟಿಕೆಯನ್ನು ಮಾಡೋಣ.
ಒಂದು ವೇಳೆ ನಿಮ್ಮ ಬೈಕ್ ಸ್ಟಾರ್ಟ್ ಆಗುತ್ತಿಲ್ಲವೆಂದಾದರೆ ನೀವು ಸ್ಪಾರ್ಕ್ ಪ್ಲಗ್ ಅನ್ನು ಪರಿಶೀಲಿಸಲು ಬಯಸುವಿರಾ? ವಿಡಿಯೋದಿಂದ ಕಲಿತ ಯಾವ ಹಂತಗಳು ನಿಮಗೆ ಸಹಾಯ ಮಾಡುತ್ತವೆ?